ಸಿಗಾಕ ಎಷ್ಟು ಪುಣ್ಯ ಮಾಡಿವ ಯವ್ವ ನೋಡು. ಆಗ್ಲೇ ಬಿಸಿ ಬಿಸಿ ರೊಟ್ಟಿ ಮಾಡಿ ಊಟಕ್ಕೆ ನೀರು ಕೊಟ್ಟು ಅರ್ಬಿ ತಗೊಂಡು ಅರ್ಬಿ ಒಗ್ಯಾಕ ಹೋದ್ಲು. ಅಯ್ಯ ನಮ್ಮದು ಐತಿ ಏನಂತ ಕೆಲಸ ಮಾಡ್ತತೆ ಏನ. ಕಸ ಹೊಡೆದ್ರೆ ಹಿಂದೆ ಹಂಗ ಕಸ ಉಳಿದಿರ್ತೈತಿ, ಬಾಂಡೆ ತಿಕ್ಕಿದ್ರೆ ಬಾಂಡೆ ದನ್ ಮುಸಿರು ಹೋಗಿರಂಗಿಲ್ಲ. ಇನ್ನೇನಾರ ರೊಟ್ಟಿ ಸುಟ್ಟಿಡುವ ಅಂತ ಹೇಳ್ಬಿಟ್ರೆ ಒಂದು ವರ್ಷಕ್ಕೆ ಆಗಷ್ಟು ತಂಗಳ ರೊಟ್ಟಿನ ತಿನ್ಕೊಂತ ಇದ್ ಬಿಡೋದು ನೋಡು. ಮತ್ತೇನೇನಾರ ಬೆಳಿಗ್ಗೆ ನಾಷ್ಟಕ್ಕೆ ಏನಾರ ಮಾಡವ ಅಂತಂದ್ರೆ ಒಂದು ದೊಡ್ಡ ಡಬರ್ಯಾಗ ಉಪ್ಪಿಟ್ಟು ಕುದಿಸಿಟ್ಟು ಬಿಡ್ತಾಳ. ಅದು ಸಂಜೆ ಮಟ್ಟ ಅದ್ರಾಗ ಮೆರೆಯೋದಿನ ಸಾಕಾಗಿ ಹೋಗಿತ್ವ ಯವ್ವ. ಏನಾರ ಒಂದಿಟ್ಟು ತಲೆನೂ ಯಾಕತ್ತೈತಿ, ಒಂದಿಟ್ಟು ಬಾಯಿ ಸಪ್ ಆಗೈತೆ, ಒಂದಿಟ್ಟು ಚಾ ಮಾಡಿಕೊಡು ಅಂತ ಕೇಳ್ಬಿಟ್ರಂತೂ ಮುಗದ ಹೋತು. ಅಲ್ಲಿ ಅಡುಗೆ ಮನ್ಯಾಗ ಹೋಗಿ ಸೆಟಿತೈತಿ. ಒಂದು ಕಪ್ ಚಾನು ಇಲ್ಲ, ಒಂದು ಗುಟ್ಟಕ್ಕೆ ನೀರು ಇಲ್ಲ. ಏನಂತ ಸೊಸಿನ ಮನೆ ಬಂದತ್ತೆ ಏನು ಯವ್ವ. ರಗಡಾಗಿ ಹೋಗೈತೆ ನೋಡು. ನಿಂದ ಚಲೋ ಬಿಡ, ಭಾಳ ಪುಣ್ಯ ಮಾಡಿದಿ. ಅಯ್ಯ ನನ್ನ ಪುಣ್ಯಕ್ಕೆ ಬೆಂಕಿ ಹತ್ಲಿ. ಆ ಪುಣ್ಯ ಏನು ಖೇತಿ ಬಾರ ಯವ್ವ. ಎರಡು ಕೈಲಿ ರೊಟ್ಟಿ ತಿಂದ್ರೆ ಸಾಲ್ವಲ್ದ ಹೊಟ್ಟಿ, ಹಂಗಾಗತೈತಿ ಪರಿಸ್ಥಿತಿ. ಬಾಬಾ ನೋಡಿಲಿ, ಕಣ್ಣು ಆಪರೇಷನ್ ಆಗಿ ಒಂದು 4 ದಿನ ಆತು. ಡಾಕ್ಟರ್ ನೋಡಿದ್ರೆ ಒಲಿ ಮುಂದೆ ಹೋಗ್ಬೇಡ್ರಿ, ಹೋಗಿ ಕಣ್ಣಿಗೆ ಬಡಿಸ್ಕೋಬೇಡ್ರಿ ಅಂತ ಹೇಳ್ಯಾರ. ಎಲ್ಲ ಕತಿ ಹೋಗದಂಗಿರಾಕ ಈಗೀಗ ಏನಾರ ರೊಟ್ಟಿ ಮಾಡ ಅಂತಂದ್ರೆ ಇರೋದು 4 ಮಂದಿ ಇದೀವಿ ನಾವು. 4 ರೊಟ್ಟಿ ಉದ್ದಾಕ 3 ತಾಸು ತಗೊಂತಾಳ. ಕೊನೆಗೆ ನನಗೆ ರೊಟ್ಟಿ ಹಾಕಿ ಕೊಡ್ಬೇಕು ಅನ್ನೋದ್ರಾಗ ಹೊಟ್ಟೆ ಅನ್ನೋದು ಹಿಂದೆ ಬೆನ್ನು ಹೆತ್ತಿರ್ತೈತಿ. ಆ ಪರಿ ಕೆಲಸ ಮಾಡ್ತಾಳೆ. ಮಿಜಿ 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 ಬಿಡವ, ಸಾಕಾಗಿ ಹೋಗೈತಿ. ಏನೆಲ್ಲಕ್ಕಿ ಜೊತೆಗೆ ಮಿಜಿ ಮಿಜಿ ಮಾಡ್ಕೊಂಡು ಹೊಟ್ಟೆ ಹಪ್ಪಿ ಅನಿಸ್ಕೊಳಕ್ ಹೋಗ್ಲಿ ಅಂತ ಹೇಳಿ ನಾನಾ ಬಡ ರೊಟ್ಟಿ ಉದ್ದಿ ಬೇಯಿಸಿ ಮಗುಗ್ಯಾಡು ಮೊಮ್ಮಗುಗ್ಯಾಡು ನನಗ್ಯಾಡು ಹಾಕೊಂಡು ತಿಂದು ಬಂದು ಕುಂತಾನೆ. ಪುಣ್ಯದಕ್ಕೆ ಅಂತಿದ್ದಲ್ಲ, ಬಂದ ನೋಡ ನಮ್ಮ ಗುಂಡಕ್ಕ. ಪುಣ್ಯ ಮಾಡ್ದಕ್ಕೆ ಈಕಿನ ಯವ್ವ. ಕಮಲಕ್ಕನಂತ ಸಸಿ ಸಿಗಾಕ ಯಾವ್ಯಾರು ಹರಕೆ ಕಟ್ಟಿದ್ಲ ಏನ. ಚಲೋ ಸಸಿ ಸಿಕ್ಕಾಳ. ನಮೂ ಅದಾವು ಏನ್ ಬಿಡ. ಯೋಗಿ ಪಡೆದಿದ್ದು ಯೋಗಿ, ಜೋಗಿ ಪಡೆದಿದ್ದು ಜೋಗಿ. ನೋಡು ಕಮಲವ್ವ ನಸಕ್ನಾಗೆದ್ದು ಅಂಗಳ ಬಾಗ್ಲ ಮುಗಿಸಿ ಬಡ ಬಿಸಿ ರೊಟ್ಟಿ ಮಾಡಿ ಗಂಡಗ ಹೊಲಕ್ಕೆ ಬುತ್ತಿ ಕಟ್ಟಿ 2 ದಿನ ಕಮಾಸಿ ಐತೆ ಅಂತ ಹೇಳಿ ಸ್ವಚ್ಛ ಮನಿ ಎಲ್ಲ ಧೂಳ ಗೀಳ ಕುಡಿವಿ ಸುಣ್ಣ ಹಚ್ಚಿ ಸಾರಿಸಿ ಅರ್ಬಿ ತಗೊಂಡು ಇವ್ರ ಜೊತೆಗೆ ಒಗ್ಯಾಕ ಹೋದ್ಲು. ನಮಗೂ ಹಿಂಗ ಅಕ್ಕಿ ಹಂಗ. ಹೋಲ್ ಬಾರ ಗುಂಡಕ್ಕ, ಮತ್ತೇನ ಊಟ ಆತನ್ವಾ? ಅಲ್ಲ ಬಿನ್ನಣ್ಗಿತ್ತಿ ಹಿಂಗೆ ಹೇಳಿಗಳ ನಿಮ್ಮ ಮುಂದೆ ಮಾಡ್ಬೇಕೆಲ್ಲ ನಾನು ಕಿರೀಟ ಹಾಕಿ ಹಿಡಿಸ್ಕೊಳಕತ್ತಾಳ. ಯವ್ವ ಏನ್ ಕೇಳ್ತಿದ್ದಿ, ಹೊರಗೆ ಬಂದು ಹೇಳ್ಕೊಂಡ್ರೆ ನಮ್ದ ಮರ್ಯಾದೆ ಹೊಕ್ಕತಿ ಅಂತ ಹೇಳಿ ಆಕಿನ ಮಾಡ್ಯಾಡ್ಬಿಡು ಅಂತ ಹೇಳಿ ಅಂದು ಸುಮ್ಮನೆ ಇರೋದಾಟವ. ಯವ್ವ ಆಕಿ ಎಲ್ಲಿ ಮಾಡ್ತಾಳ? ಆಕಿ ಕೆಲಸನಾರ ನೀಗ್ತತೇನ? ತವ್ರ ಮನ್ಯಾಗ ಆಕಿಗೆ ಏನು ಹಚ್ಚಿಲ್ಲ ಕೆಲಸನ. ಒಂದು ಕೆಲಸ ಬರಂಗಿಲ್ಲ ನೋಡು. ಕಸ ಹೊಡಿ ಅಂತಂದ್ರೆ ಅತ್ತಿಯರ ಈ ಕಸ್ಬರ್ಗಿಲೆ ಹೊಡಿಲೇನ್ರಿ, ನೀರ್ ಹೊಡಿಲೇನ್ರಿ, ರಂಗೋಲಿ ಹಾಕ್ಲೇನ್ರಿ ಅಂತ ಹೇಳಿ ದಿನಾನು ಎಲ್ಲ ಹೇಳಿ ಮಾಡಿಸ್ಕೊಳ್ಳೋದು. ಯವ್ವ ಏನ್ ಕೇಳ್ತಿದಿ? ಪುಣ್ಯ ಅಲ್ಲದು, ನಮ್ಮ ಕರ್ಮದು. ಅಲ್ಲ ಗಂಗವ್ವ, ನಿಮ್ಮ ಮನ್ಯಾಗ ಏನಾರ ಒಂದ್ ಸಣ್ಣ ಕಾರ್ಯ ಇದ್ರು ಮನೆ ಹಿಡಿಸ್ಲಾರ್ದಂಗ ಮಂದಿ ಬರ್ತಾರ. ಮತ್ತೆ ನಿನ್ ಕಣ್ಣಿನ ಆಪರೇಷನ್ ಆಗಿಂದ 1 ವಾರ ಆದ್ರೂ ಯಾರು ಒಬ್ರು ಬಂದೇ ಇಲ್ಲಲ್ಲ. ಮತ್ತೆ ನಿನ್ ಮಗಳು ಬಂದಿಲ್ವಾ? ಈಗ ಆಕೆ ಯಾಕೆ ಬಂದಿಲ್ಲ? ಅದೇನ್ ದೊಡ್ಡ ಆಪರೇಷನ್ ಅನ್ನ ಮಂದಿಗೆಲ್ಲ ಫೋನ್ ಹಚ್ಚಿ ಹೇಳಾಕ ಕಣ್ಣಿನ ಆಪರೇಷನ್ ಆಗೈತಿ ಬರ್ರಿ, ಕಣ್ಣಿನ ಆಪರೇಷನ್ ಆಗೈತಿ ಬರ್ರಿ ಅಂತ ಕರೆಯಾಕ. ಏವ ಸಣ್ಣದೊಂದು ಪರಿ ಆಪರೇಷನ್ ಮಾಡ್ಯಾರಷ್ಟ. ಅದು ಅದೇನ ಅಂತಾರಲೇವ ಈಗ ಲೇಸರ್ ಪಾಸರ್ ಅಂತ ಹೇಳಿ ಅಂತದ್ ಬಿಟ್ಟು ಅರ್ಧ ತಾಸ್ನಾಗ ಅಂತಂದ್ರೆ ಆಪರೇಷನ್ ಮಾಡಿ ಕಳ್ಸಾರ. 15 ದಿನ ಅಷ್ಟ ರೆಸ್ಟ್ ಮಾಡ್ಯಾಕಾರ, ಗಾಳಿ ಗೀಳಿ ಗಡ್ಡಾಡ್ಬೇಡ್ರಿ ಅಂತ ಹೇಳ್ಯಾರಷ್ಟ. ಅದೇನ್ ದೊಡ್ಡ ಆಪರೇಷನ್ ಅಲ್ಲ ಏನಲ್ಲ. ಯಾ ಬೀಗ್ರ ಬಿದ್ದರಿಗೆ ಹೇಳಾಕರ ಏನೈತಿ? ಇಲ್ಲ ಮಗಳಿಗೂ ಹೇಳಿದ್ದೆ ಮತ್ತೆ ಬರ್ತನ್ರಿ ಯವ್ವ ಅಂತಂದು. ಅವು ಏನೋ ಹುಡುಗರು ಎಕ್ಸಾಮ್ ಅಂತೇವ, ಆ ಎಕ್ಸಾಮ್ ಮುಗಿಸ್ಕೊಂಡು ಹಂಗ ಸೂಟಿಗೂ ಆದಂಗ ಆಕತಿ ಮಾತಾಡ್ಸಂಗ ಆಕತಿ ಅಂತ ಹೇಳಿ ಬರ್ತಾನೆ ಅಂತಂದಾಳ. ಇವತ್ತು ನಾಳೆ ಬರ್ಬೋದು. ನಮ್ ಕಮಲ ಒಂದಾಕತ್ತಿದ್ಲು ಇವತ್ತೇನ ನಿಮ್ ಬೀಗ್ತಿ ಮಾತಾಡ್ಸಕ ಊರಿಂದ ಊಟ ಕಟ್ಕೊಂಡ್ ಬರಾಕತ್ತಾಳಂತಲ್ಲ, ಹೌದನ? ಬೀಗ್ದೆ ಅದೆಂತ ಬೀಗ್ತೆ ಇವ ಬಾಯಿ ತೆಗೆದ್ರೆ ಬರೀ ಸುಳ್ಳು ಹೇಳ್ತತಿ. ಇವಾಗ ಎದಕ್ಕೆ ಬರಾಕತ್ತೈತ ಏನ? ಮಾತಾಡ್ಸಾನೆ ಪಕ್ಕ ಬಂದು ಮಗ ತಲೆಯಾಗಿಲ್ಲ ಬಾರದು ತುಂಬಿಮತ್ತೆ ಇಲ್ಲಿ ಇದ್ದಿದ್ದು ಬದ್ದಿದ್ದು ಒಂದಿಷ್ಟು ತುಂಬ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಬರೋದು. ಇವ ಎದಕ್ಕೆ ಬರ್ತತೇನ? ಬರ್ಲಿ ಬಂದಿಂದ ಐತೆ ಅದ್ರ ಮಾರಿ ಹಬ್ಬ ನೋಡುವಂತೆ ಹೆಂಗ ಮಾಡ್ತಾನೆ ಅಂತ ಹೇಳಿ. ಏವ ಎದಕ್ಕೆ ಬರ್ತತೇನ? ಬಂದ್ ಹೋಗಿ ಇನ್ನೂ 1 ವಾರ ಆಗಿಲ್ಲ ಮತ್ತೆ ಬರ್ತತಿ ಅಂತ ಹೇಳಿ ನಿನ್ನೇನ ಫೋನ್ ಮಾಡಿದ್ಲಂತ. ಬಂದ್ರು ಬರ್ಬೋದು ಇವತ್ತ, ಬರವಲ್ದಾಗ ಬಿಡು ಮತ್ತೆ ಏನ್ ಮಾಡೋದು. ಅಲ್ಲ ಮೊನ್ನೆ ನೋಡು 1 ವಾರದ ಹಿಂದೆ ಬಂದಾಗ ಜಾಳ ಬೆಳೆದವ್ರ ಚಿಕ್ಕ ಮರ ಜೋಳ ತಗೊಂಬರ್ತಾನೆ ಅಂತ ಹೇಳಿ ಫೋನ್ ಹಚ್ಚಿದ್ಲು. ಆಯ್ತು ಬಿಡು ತರವಲ್ಲಕ್ಕ ಅಂತ ಹೇಳಿ ಹೂ ಬಾರ್ವಾ ಅಂತಂದೆ. 1 ಚೀಲ ಜೋಳ ತಂದಾಳ. ತಂದು ಇಲ್ಲಿದ್ದಿದ್ದು 1 ಚೀಲ ಶೇಂಗಾ, 1 ಚೀಲ ಭತ್ತ, 1 ಚೀಲ ಗೋಧಿ, ಮತ್ತೆ ಒಂದು ಅರ್ಧ ಕೊರಿ ಒಣ ತೆಂಗಿನಕಾಯಿ, ಮ್ಯಾಲ್ ಕಾಯಲ್ಲ ತಂಗಿ ಕೊಬ್ಬರಿ ಬಟ್ಲ ಅವನ್ನೂ ತಗೊಂಡು ಹೋಗ್ಯಾಳ. ತಗೊಂಬರೋದು ಒಂದು ಈಟಾಕತಿ, ಇಲ್ಲಿಂದ ಹೊತ್ಕೊಂಡು ಹೋಗೋದು ಒಂದಿಷ್ಟು ತಗೊಂಡಾಕತಿ. ಮತ್ತೆ ಏನ್ ಮಾಡೋದು? ಇನ್ನೇನಾರ ಅಂದ್ರೆ ಸಸಿ ಜೊತೆಗೆ ಜಗಳ ಮಾಡ್ಕೊಂತ ಕುಂದ್ರೋದು. ಹೋಲ್ ಬಿಡತ್ತಾಗ ಅಂತ ಹೇಳಿ ಕಂಡು ಕಾಣ್ಲಾರ್ದಂಗ ಸುಮ್ಮನೆ ಅದಾನೆ. ಹಂಗಾದ್ರೆ ಬೀಗ್ರ ಪುಣ್ಯ ಮಾಡ್ಯಾರ ಬಿಡು. ಮನೆತನೆಲ್ಲ ಇಲ್ಲಿಂದ ಚಂದಾಗ ನಡೆಯಾಕತ್ತೈತಿ ಅನ್ನ.